ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆದಾಗ್ಲಿ. ವೀಕ್ಷಕರೇ, ಮಿತ್ರರೇ, ಭಕ್ತರೇ, ಗುರುಮಕ್ಕಳೇ, ಅಮಾವಾಸ್ಯೆ ಆ ದಿನನೇ ಹೇಗೆ ಮಂತ್ರವಾದಿಗಳು ಸ್ಮಶಾನದಲ್ಲಿ ತಮ್ಮ ಸಿದ್ಧಿಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಮಂತ್ರ ಸಿದ್ಧಿಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಡೌಟ್ ನಿಮ್ಗಿರುತ್ತೆ. ಅಮಾವಾಸ್ಯೆ ದಿನನೇ ಏಕೆ ಅವರು ಸ್ಮಶಾನದಲ್ಲಿ ಪೂಜೆ ಮಾಡ್ತಾರೆ? ಮಾಂತ್ರಿಕರು ಸ್ಮಶಾನದಲ್ಲಿ ಪೂಜೆ ಮಾಡೋಂಥವ್ರು ಯಾವ್ಯಾವುದೋ ಪ್ರಾಣಿಗಳನ್ನು ಬಲಿ ಕೊಟ್ಕೊಂಡು ಅಲ್ಲಿ ಏನೇನೋ ರಂಗೋಲಿ ಹಾಕ್ಕೊಂಡು ಏನೇನೋ ತಲೆ ಬುರುಡೆಗಳು ಮೂಳೆಗಳನ್ನು ಇಟ್ಕೊಂಡು ಸ್ಮಶಾನದಲ್ಲಿ ವಿಚಿತ್ರವಾಗಿ ಜೋರಾಗಿ ಮಂತ್ರಗಳನ್ನು ಜಪಿಸ್ತಾ ಮಂತ್ರಘೋಷಗಳನ್ನು ಮಾಡ್ತಾ ಸ್ಮಶಾನದಲ್ಲಿ, ಅದರಲ್ಲೂ ಅಮಾವಾಸ್ಯೆ ದಿನನೇ ಏಕೆ ಅವರು ಈ ರೀತಿ ಮಾಡ್ತಾರೆ ಅನ್ನೋದೊಂದು ಡೌಟ್ ನಿಮಗಿರುತ್ತೆ. ವೀಕ್ಷಕರೇ ಗಮನಿಸಿ, ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಕತ್ತಲಿರುತ್ತೆ, ಬಹಳ ಭಯಾನಕವಾಗಿ ಕತ್ತಲಿರುತ್ತೆ ರಾತ್ರಿ ಹೊತ್ತಂತೂ. ಆ ದಿನ ಎಲ್ಲರಿಗೂ ಈ ವಿಷಯ ಗೊತ್ತಿರುತ್ತೆ, ವಿದ್ಯಾಭ್ಯಾಸ ಗೊತ್ತಿರಲಿ, ಓದಿಲ್ದೆ ಹೋಗ್ಲಿ, ಎಲ್ಲರಿಗೂ ಗೊತ್ತು ಏನು ಅಮಾವಾಸ್ಯೆ ದಿನ ಕತ್ಲಿರುತ್ತೆ, ಅಮಾವಾಸ್ಯೆ ದಿನ ಕತ್ಲಿರುತ್ತೆ, ಹುಣ್ಣಿಮೆ ದಿನ ಬೆಳಕಿರುತ್ತೆ, ಈ ರೀತಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಅಮಾವಾಸ್ಯೆ ದಿನ ಕತ್ತಲು ಅಂದ್ರೆ ಕತ್ತಲು, ಮನೆ ಒಳಗೂ ಕತ್ತಲು, ಮನೆ ಹೊರಗೂ ಕತ್ತಲಿರುತ್ತೆ. ಅದರಲ್ಲೂ ಕೈಯಲ್ಲಿ ಹಳೆ ಕಾಲದಲ್ಲಿ ಏನೋ ಒಂದು ಲಾಟಿನ್ ಅಂದ್ರೆ ಒಂದು ಪಂಜ್ ಹಿಡ್ಕೊಂಡು ಹೋಗ್ತಿದ್ರು. ಮೊದಲು ಪಂಜ್ ಹಿಡ್ಕೊಂಡು ಹೊರಗಡೆ ಓಡಾಡ್ತಿದ್ರು. ಅನಂತರ ಬರ್ತಾ ಬರ್ತಾ ಲಾಟಿನ್ ಅಂತ ಒಂದು ಬಂತು, ಲಾಟ್ರಿನೋ ಒಂದು ಬಂತು, ಅದನ್ನ ಹಿಡ್ಕೊಂಡು ಹೋಗೋರು. ಆಮೇಲೆ ಬರ್ತಾ ಬರ್ತಾ ಕೈನಲ್ಲಿ ಒಂದು ಬ್ಯಾಟ್ರಿ ಅಂತ, ಶೆಲ್ಗಳು ಉಪಯೋಗಿಸಿ ಒಂದು ಬ್ಯಾಟ್ರಿ ಬಂತು. ಆಮೇಲೆ ಬರ್ತಾ ಬರ್ತಾ ಈಗ ಕೈಯಲ್ಲಿ ಮೊಬೈಲ್ ಇರುತ್ತೆ ಎಲ್ಲರೂ, ಬೇರೆ ವೆರೈಟಿ ಟಾರ್ಚ್ಗಳೆಲ್ಲ ಇರುತ್ತೆ ಎಲೆಕ್ಟ್ರಿಕ್ದು, ಹಾಗೆ LED ಟಾರ್ಚ್ಗಳು ಅಲ್ವಾ. ಆದರೆ ಅಮಾವಾಸ್ಯೆ ದಿನ ಬೆಳಕೇ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಯಾವುದೇ ಪಂಜು ಟಾರ್ಚ್ ಏನಿಲ್ಲ ಅಂದರೆ ಎಷ್ಟು ಕತ್ತಲಿರುತ್ತಲ್ವ. ಅದರಲ್ಲೂ ಮನೆಯಲ್ಲೇ ಕತ್ತಲಿರುತ್ತೆ, ಕರೆಂಟ್ ಹೋಗ್ಬಿಟ್ರೆ. ಯಾವುದೇ ಆದರೂ ಆ ಟೈಮಲ್ಲಿ ಅಡುಗೆ ಮನೆಯಲ್ಲಿ, ಬೆಡ್ರೂಮಲ್ಲಿ, ಹಾಲಲ್ಲಿ ಒಂದು ಲೋಟನೋ ಒಂದು ಗ್ಲಾಸು ಯಾವುದೋ ಒಂದು ವಸ್ತು ಕೆಳಗಡೆ ಬಿದ್ದೋಗ್ಬಿಟ್ರೆ ಕರೆಂಟು ಇಲ್ಲ, ಬ್ಯಾಟ್ರಿನೂ ಇಲ್ಲ, ಲೈಟು ಇಲ್ಲ, ಯಾವುದಿಲ್ಲ, ಕತ್ತಲು ಅಂದರೆ ಕತ್ತಲು. ಅಂಥ ಟೈಮಲ್ಲಿ ಅವ್ನು ಲೋಟ ಕೆಳಗಡೆ ಬಿದ್ದರೆ, ಅಥವಾ ಯಾವುದೋ ಒಂದು ತಟ್ಟೆ ಕೆಳಗಡೆ ಬಿದ್ದರೆ, ಅಥವಾ ಯಾವುದೋ ಒಂದು ಇಲಿನೋ ಜಿರಳೆನೋ ಯಾವುದೋ ಒಂದು ಓಡಾಡಿದ್ರೆ, ಅಥವಾ ಯಾವುದೂ ಇಲ್ಲ, ಏನೋ ಒಂದು ಹೋದಂಗೆ ನಮ್ಮ ಮುಂದೆ, ಏನೋ ಒಂದು ಈ ಕಡೆಯಿಂದ ಆ ಕಡೆ ಹೋದಂಗೆ, ಏನೋ ಒಂದು ಕಿಟಕಿನಲ್ಲೇ ನೋಡ್ದಂಗೆ, ನಮ್ಮ ಕಡೆ ನೋಡ್ದಂಗೆ ಒಳಗಡೆಗೆ ಕಿಟಕಿಯಿಂದ, ಅಥವಾ ಏನೋ ಒಂದು ನಮ್ಮ ಹತ್ರನೇ ಬಂದ್ಬಿಟ್ಟಾಗೆ, ನಮ್ಮನ್ನು ಇಟ್ಕೊಳ್ಳೋಕ್ಕೆ ಬಂದಾಗೆ, ಈ ರೀತಿ ನಾನಾ ರೀತಿಯ ಭ್ರಮೆಗಳು, ಭ್ರಾಂತಿಗಳು ಹುಟ್ಕೊಬಿಡ್ತವೆ. ಅಷ್ಟೊಂದು ಭಯ ಈ ಕತ್ತಲು ಅಂದರೆ ಇದರಿಂದ ನಿಮ್ಗೆ ಏನು ಅರ್ಥ ಆಗ್ಬೇಕಪ್ಪ ಅಂದರೆ, ಈಗ ನೋಡ್ರಿ, ದುಷ್ಟಶಕ್ತಿಗಳು ನೀವಂತಿರಲ್ಲ, ಯಾವುದು ದೆವ್ವ, ಭೂತ, ಪ್ರೇತ, ಪಿಸಾಚಿ, ಭ್ರಮರಾಕ್ಷಸ, ಬೇತಾಳ, ಆಮೇಲೆ ಇನ್ನೊಂದು ಮತ್ತೊಂದು, ಹೀಗೆ ಇವೆಲ್ಲ ಇಷ್ಟಪಡೋದು ಕತ್ತಲನ್ನ. ಈ ಕೆಟ್ಟವ್ರು ಇರ್ತಾರಲ್ಲ, ದುಷ್ಟರು, ಅಯೋಗ್ಯರು, ಪಾಪಿಗಳು, ನೀಚ ನಿಕೃಷ್ಟ ಇರ್ತಾರಲ್ಲ, ಕುಚದ್ರೋ ಕುತಂತ್ರಿಗಳು ಅಂತಿರಲ್ಲ ನೀವು, ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಇರ್ರಿ, ಅವರೆಲ್ಲ ಇಷ್ಟಪಡೋದು ಯಾವುದನ್ನು ಗೊತ್ತಾ? ಈ ಕತ್ತಲನ್ನ. ಅದು ನಿಮ್ಗೆ ಗೊತ್ತಾ? ಯಾರು ಕತ್ತಲನ್ನ ನೋಡಿ ಭಯ ಬೀಳ್ತಾರೆ ಅವರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾನು ಹೇಳೋದು ನೋಡ್ರಿ, ಈ ನೀಚ ನಿಕೃಷ್ಟರು, ದುಷ್ಟಶಕ್ತಿಗಳು ಕತ್ತಲನ್ನ ಇಷ್ಟಪಡ್ತವೆ. ಇದು ಮೊದಲನೇದು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದಕ್ಕೆ ಈ ಅಮಾವಾಸ್ಯೆ ದಿನ ತುಂಬ ಕತ್ಲು. ಆ ಟೈಮಲ್ಲಿ ಈ ಭೂತ, ಪ್ರೇತ, ಪಿಸಾಚಿ, ಭ್ರಮರಾಕ್ಷಸ, ದುಷ್ಟರು, ದುಷ್ಟಶಕ್ತಿಗಳು ಎಲ್ಲಂದ್ರಲ್ಲಿ ಓಡಾಡ್ತಾ ಇರ್ತವೆ. ರಸ್ತೆಗಳಲ್ಲಿ ಓಡಾಡ್ತವೆ, ಮನೆಗಳ ಮೇಲೆ ಓಡಾಡ್ತವೆ, ಮನೆಗಳ ಅಕ್ಕಪಕ್ಕ ಓಡಾಡ್ತವೆ, ಅಷ್ಟೇ ಆಗ್ರೆ ಮನೆಗಳ ಒಳಗೂ ಓಡಾಡ್ತವೆ. ಹಂಗಂತ ಎಲ್ಲಾರ ಮನೆಯಲ್ಲೂ ಓಡಾಡಲ್ಲ, ಎಲ್ಲ ಕಡೆನೂ ಓಡಾಡಲ್ಲ. ನೆನಪಿಟ್ಕೊಳ್ಳಿ, ಯಾವ್ಯಾವ ಒಳ್ಳೆ ದೇವಸ್ಥಾನಗಳಿದಾವೆ, ಹನುಮಂತ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನ, ಶ್ರೀಮನ್ನಾರಾಯಣನ ದೇವಸ್ಥಾನ, ಹಾಗೆ ಶಕ್ತಿಗಳ ದೇವಸ್ಥಾನ, ಅಲ್ಲೆಲ್ಲ ಈ ದುಷ್ಟಶಕ್ತಿಗಳು ಇರೋದಿಲ್ಲ, ಸುಳಿಯೋದಿಲ್ಲ. ಏನಿದ್ರೆ ಅವು ಸ್ಮಶಾನದಲ್ಲಿ
ಯಾವುದೋ ಪಾಳು ಬಂಗಲೆಗಳು, ಪಾಳು ಬಿದ್ದಿರ್ತಾವಲ್ಲ ಮನೆಗಳು ಬಂಗಲೆಗಳು, ಯಾರಾದರೂ ನೇಣಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ ಮನೆಗಳಲ್ಲಿ, ಅವು ಪಾಳು ಬಿದ್ದಾಗಿರ್ತಾವ ಮನೆಗಳು. ಅಥವಾ ಮರಗಳು, ಹುಣಸೆ ಮರನೋ ಹಂಗೆ ಮರನೋ, ಅದಕ್ಕೆ ನೇಣಾಕೊಂಡು ಸತ್ತೋಗಿರ್ತಾರೆ ಕೆಲವರು. ಅಥವಾ ಯಾವುದೋ ಒಂದು ಬಾವಿ ಒಳಗೆ ಬಿದ್ದೋಗಿರ್ತಾರೆ ಕೆಲವರು, ಸತ್ತಾಗಿರ್ತಾರೆ ಬಾವಿಗಳಲ್ಲಿ ಬಿದ್ದು. ಅಂಥ ಕಡೆ ರಾತ್ರಿ ಹೊತ್ತು, ಅದರಲ್ಲೂ ಅಮಾವಾಸ್ಯೆ ದಿನ, ಈ ದುಷ್ಟಶಕ್ತಿಗಳಿಗೆ ಯಥೇಚ್ಛವಾದ ಶಕ್ತಿ ಬರುತ್ತೆ. ಅವಿಗೆ ದುಷ್ಟಶಕ್ತಿಗಳಿಗೆ ಕತ್ತಲಿರೋವಾಗ, ಗ್ರಹಣ ಕಾಲಗಳಲ್ಲಿ, ಅದರಲ್ಲೂ ಸ್ಮಶಾನದಲ್ಲಿ, ಅದರಲ್ಲೂ ನೇಣಕ್ಕೆ ಸುತ್ತಾಗಿರ್ತಾರಲ್ಲ ಅಂಥ ಜಾಗಗಳಲ್ಲಿ ಈ ದುಷ್ಟಶಕ್ತಿಗಳಿಗೆ ಎಲ್ಲಿಲ್ಲದ ಎನರ್ಜಿ ಬರುತ್ತೆ, ಅವಿಗೆ ಶಕ್ತಿ ಬರುತ್ತೆ, ಬಲ ಬರುತ್ತೆ. ಆನೆ ಬಲ ಅಂತಿರಲ್ಲ, ಒಂದು ಆನೆ ಅಲ್ಲ 1000 ಆನೆ ಬಲ ಸಿಗುತ್ತೆ. ಯಾರಿಗೆ? ದುಷ್ಟಶಕ್ತಿಗಳಿಗೆ. ಯಾವಾಗ? ಅಮಾವಾಸ್ಯೆ ದಿನ, ಗ್ರಹಣ ಕಾಲಗಳಲ್ಲಿ, ಎಲ್ಲಿ ಯಾರಾದರೂ ನೇಣಾಕೊಂಡು ಸುತ್ತಾಗಿರ್ತಾರಲ್ಲ ಅಂಥ ಮರಗಳ ಹತ್ರ, ಬಾವಿಗಳಲ್ಲಿ, ಹೀಗೆ ಎಲ್ಲೆಲ್ಲಿ ಸತ್ತೋಗಿರ್ತಾರೆ ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡು, ಅಂಥ ಕಡೆ ಈ ದುಷ್ಟಶಕ್ತಿಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ಯಾವಾಗ? ಅಮಾವಾಸ್ಯೆ ದಿನ. ಅದಕ್ಕೆ ಮಂತ್ರವಾದಿಗಳು ಏನು ಮಾಡ್ತಾರಪ್ಪ ಅಂದರೆ, ಕೆಲವರು ಈ ಮಂತ್ರವಾದಿಗಳು, ಮಾಂತ್ರಿಕರು ಕೆಲವರು ಅಮಾವಾಸ್ಯೆ ದಿನ ಕೋಳಿ, ಕುರಿ, ಮೇಕೆ ಅಷ್ಟೇ ಯಾಕೆ, ಯಾವುದೋ ಒಂದು ಒಳ್ಳೆಯ ನಕ್ಷತ್ರದಲ್ಲಿ ಅಥವಾ ಇನ್ಯಾವುದೋ ನಕ್ಷತ್ರದಲ್ಲಿ ಹುಟ್ಟಿರೋ ಹೆಣ್ಮಕ್ಳನ್ನ, ಕನ್ಯೆಯರನ್ನ, ಅಥವಾ ಗರ್ಭಿಣಿಯರನ್ನ, ಅಥವಾ ಒಳ್ಳೆ ಮಹಾ ಪಾಪನೇ ಮಾಡಿದಿರೋ, ಸುಳ್ಳು ಹೇಳ್ದಿರೋರನ್ನ, ತಪ್ಪು ಮಾಡದೇ ಇರೋರನ್ನ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅಂಥವ್ರನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ ಇವ್ರು ಕಿಡ್ನಾಪ್ ಮಾಡಿ. ಅವ್ರನ್ನ ಯಾವುದೋ ಗುಹೆಯಲ್ಲಿ ಕೂತು, ಯಾವುದೋ ಅಂಡರ್ಗ್ರೌಂಡಲ್ಲಿ ಕೂತು, ಯಾವುದೋ ಸ್ಮಶಾನದಲ್ಲಿ ಕೂತು, ಯಾವುದೋ ಪಾಳ ಬಂಗ್ಲೆಯಲ್ಲಿ ಕೂತು ಅಲ್ಲಿ ಬಲಿ ಕೊಡ್ತಾರೆ. ಪ್ರಾಣಿಗಳನ್ನೇ, ರಕ್ತವನ್ನೇ ಕೊಟ್ಟು, ರಕ್ತ ತರ್ಪಣ ಕೊಟ್ಟವರು ಅಲ್ಲೇನು ಮಾಡ್ತಾರೆ, ಅಷ್ಟದಿಗ್ಬಂಧನ ಇದೆಲ್ಲ ಮಾಡಿ ಈ ದುಷ್ಟಶಕ್ತಿಗಳಿಗೆ ಆಹಾರವಾಗಿ, ಆವಿಸ್ಸಾಗಿ ಕೊಡ್ತಾರೆ. ಆಗ ದುಷ್ಟಶಕ್ತಿಗಳಿಗೆ ಇನ್ನೂ ಯಥೇಚ್ಛವಾದ ಬಲ ಬರುತ್ತೆ, ಹೆಚ್ಚಿನ ಬಲ ಬರುತ್ತೆ. ಅವು ತೃಪ್ತಿ ಪಡ್ತವೆ, ಅವು ಇವರಿಗೆ ವಶ ಆಗ್ತವೆ. ಇವ್ರು ಹೇಳ್ದಂಗೆ, ಮಂತ್ರವಾದಿಗಳು ಹೇಳ್ದಂಗೆ ಕೇಳ್ತವೆ, ಇವರಿಗೆ ಸಹಾಯ ಮಾಡ್ತವೆ. ಇವರಲ್ಲಿ ಬಂದವು ಸೇರ್ಗೋಗ್ಬಿಡ್ತವೆ, ಅಥವಾ ಇವರು ಬಯಸಿದಾಗ ಅವು ಬರ್ತವೆ. ಆಗ ಇವ್ರಿಗೆ ಏನು ಬೇಕೋ ಸಹಾಯ ನಾವು ಮಾಡ್ತವೆ. ಏನು ಸಹಾಯ ಮಾಡ್ತವೆ? ಇವರೇ ದುಷ್ಟಶಕ್ತಿಗಳನ್ನು ವಶ ಮಾಡ್ಕೊಂಡವ್ರು ಅಂದಮೇಲೆ, ಆ ದುಷ್ಟಶಕ್ತಿಗಳು ಮಾಡೋದಾದ್ರೂ ಏನು ಒಳ್ಳೆ ಕೆಲಸಗಳು ಮಾಡ್ತವೆ? ಅವು ಮಾಡೋದೇ ಕ್ಷುದ್ರ ಕೆಲಸಗಳು, ಕೆಟ್ಟ ಕೆಲಸಗಳು. ಅದಕ್ಕೆ ಈ ಮಂತ್ರವಾದಿಗಳು ಅವುಗಳ ಕೈಯಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೆ. ಏನೇನು ಮಾಡಿಸ್ತಾರೆ? ಯಾರನ್ನೋ ಹಾಳು ಮಾಡಬೇಕು, ಇನ್ಯಾರಿಗೋ ನಾಶ ಮಾಡಬೇಕು, ಇನ್ಯಾರಿಗೋ ಕೈ ಕಾಲು ಮುರಿದೋಗ್ಬೇಕು, ಇನ್ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಬೇಕು, ಇನ್ಯಾರಿಗೋ ಬ್ರೈನೆಲ್ಲ ತಲೆ ಕೆಟ್ಟೋಗ್ಬೇಕು, ಇನ್ಯಾರಿಗೋ ನರ್ವ್ ಸಿಸ್ಟಮ್ ಎಲ್ಲ ಹಾಳಾಗಿ ಸ್ಟ್ರೋಕ್ ಆಗಬೇಕು, ಇನ್ಯಾರಿಗೋ ಕಿಡ್ನಿ ಫೈಲರ್ ಆಗಬೇಕು, ಇನ್ಯಾರಿಗೋ ಕರಳುಗಳು ಅದು ಇದು ಹಾಳಾಗಬೇಕು, ಇನ್ಯಾರಿಗೋ ಹೃದಯ ಹಾಳಾಗಬೇಕು, ಇನ್ಯಾರೋ ತಲೆ ಕೆಟ್ಟಾಗ ಹುಚ್ಚರ ಆಗಬೇಕು. ಹೀಗೆ ನಾನಾ ರೀತಿಯ, ಅಷ್ಟೇ ಅಲ್ಲ ಆಕ್ಸಿಡೆಂಟ್ಗಳಾಗೋದು, 2 ವೀಲರು, ಕಾರು, ಇನ್ನೊಂದು ಮತ್ತೊಂದು ಆಕ್ಸಿಡೆಂಟ್ಗಳಾಗೋದು. ಈ ರೀತಿ ಎಲ್ಲ ಈ ಮಾಂತ್ರಿಕರು ಆ ದುಷ್ಟಶಕ್ತಿಗಳ ಕೈಯಲ್ಲೇ ಮಾಡಿಸ್ತಾರೆ, ಅಥವಾ ಅವೇ ಮಾಡ್ತವೆ. ಈ ರೀತಿ ಒಂದು ಸಿಸ್ಟಮ್ ಇರುತ್ತೆ. ಅದಕ್ಕೆ ಅಮಾವಾಸ್ಯೆ ದಿನ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೊತ್ತಾಯ್ತಲ್ಲ? ಈ ಅಮಾವಾಸ್ಯೆ ದಿನನೇ ಯಾಕೆ ಇವ್ರು ಹಿಂಗೆ ಮಾಡ್ತಾರಂದ್ರೆ, ಆಗ ದೇವತೆಗಳಿಗೆ ಶಕ್ತಿ ಕಡಿಮೆ ಇರುತ್ತೆ, ಈ ದುಷ್ಟಶಕ್ತಿಗಳಿಗೆ ಯಥೇಚ್ಛವಾದ ಬಲ ಇರುತ್ತೆ. ಅದಕ್ಕೆ ಅವರು ಅದರಲ್ಲೂ ಸ್ಮಶಾನದಲ್ಲಿ ಕೂತು, ಅಥವಾ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಯಾರಾದರೂ, ಅಂಥ ಜಾಗದಲ್ಲಿ ಕೂತು ಈ ಕೆಲಸಗಳನ್ನು ಮಾಡ್ತಾರೆ, ವಶ ಮಾಡ್ಕೊತಾರೆ, ಶಕ್ತಿಗಳನ್ನು ಸಂಪಾದನೆ ಮಾಡ್ಕೊತಾರೆ. ಒಳ್ಳೆಯ ಶಕ್ತಿಗಳೆಲ್ಲ, ದುಷ್ಟಶಕ್ತಿಗಳನ್ನು, ಅವುಗಳಿಂದ ಇವರು ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೆ. ಈಗ ಗೊತ್ತಾಯ್ತಲ್ಲ? ಆ ಟೈಮಲ್ಲಿ ದೇವತೆಗಳಿಗೆ ಶಕ್ತಿ ಇರೋದಿಲ್ಲ. ಅಮಾವಾಸ್ಯೆ ದಿನ ದೇವತೆಗಳಿಗೆ ಶಕ್ತಿ ಭಾಳ ಕಡಿಮೆ ಇರುತ್ತೆ, ಹುಣ್ಣಿಮೆ ದಿನ ಜಾಸ್ತಿ ಇರುತ್ತೆ. ಇದು ಸಿಸ್ಟಮ್. ಈಗ ಅರ್ಥ ಆಯ್ತಲ್ಲ? ಈ ಕಾರಣದಿಂದ ಅಮಾವಾಸ್ಯೆ ದಿನಾನೇ ಯಾಕೆ ಈ ಕ್ಷುದ್ರ ಮಾಂತ್ರಿಕರು ಈ ರೀತಿ ಮಾಡ್ತಾರೆ ಅಂದರೆ, ಕೆಟ್ಟವರು, ಕೆಟ್ಟ ಶಕ್ತಿಗಳಿಗೆ ಕತ್ತಲು ಅಂದರೆ ಇಷ್ಟ, ಕೆಟ್ಟದ್ದಂದ್ರೆ ಇಷ್ಟ, ರಕ್ತಪಾತಗಳಂದ್ರೆ ಇಷ್ಟ, ಹಿಂಸೆ ಅಂದರೆ ಇಷ್ಟ, ಕ್ರೌರ್ಯ ಅಂದರೆ ಇಷ್ಟ. ಈಗ ಅರ್ಥ ಆಯ್ತಾ? ಅದಕ್ಕೆ ಈ ಮಾಂತ್ರಿಕರು ಆ ದಿನವನ್ನೇ ಆ ಸ್ಮಶಾನ, ಆ ಪಾಳು ಬಂಗಲೆ, ಯಾವುದೋ ಗುಹೆ, ಕತ್ತಲ ಪ್ರದೇಶ, ಅಮಾವಾಸ್ಯೆ, ಇದನ್ನು ಆಯ್ಕೆ ಮಾಡ್ಕೋತಾರೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ? ಸದ್ಯಕ್ಕೆ ನೀವು ಹುಣ್ಣಿಮೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರಲಿ, ಪಾಪ ಎಷ್ಟೋ ಜನ ಮಾನಸಿಕವಾಗಿ
ವೀಕ್ ಇರೋರು, ಮಾನಸಿಕ ಬಲ ವೀಕ್ ಇರೋರು, ಅಂದರೆ ತಾಳ್ಮೆ ಇಲ್ದವರು, ಮಾನಸಿಕ ಆತ್ಮಶಕ್ತಿ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು. ನೀವು ನೋಡಿರ್ಬೋದು, ಈ ಅಮಾವಾಸ್ಯೆ ಬಂದರೆ ಪಾಪ ಅವರಲ್ಲಿ ತುಂಬ ವೀಕ್ ಆಗಿಬಿಡ್ತಾರೆ. ದುಷ್ಟಶಕ್ತಿಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ. ಆಗ ದೆವ್ವ ಹಿಡ್ದವ್ರಂಗೆ ಕಿರ್ಚಾಡ್ತಾರೆ, ಅರ್ಚಾಡ್ತಾರೆ. ಪಾಪ ದೈಹಿಕವಾಗಿ ಮಾನಸಿಕವಾಗಿ ಅವರು ಕುಂದಿ ಹೋಗ್ತಾರೆ. ಅವ್ರನ್ನ ಹಿಡ್ದಾಡೋಕ್ಕೆ ಅವ್ರ ಮನೆಯವರೆಲ್ಲ ಅಕ್ಕಪಕ್ಕದವರೆಲ್ಲ ಹರಸಾಹಸ ಮಾಡ್ತಾರೆ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಯಾವುದೋ ಒಂದು ದರ್ಗಾನೋ, ಯಾವುದೋ ಒಂದು ಚರ್ಚೋ, ಯಾವುದೋ ಒಂದು ಮಂತ್ರವಾದಿ ಹತ್ರನೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಂತ್ರವಾದಿಗಳು ಆ ದೆವ್ವ ಬಿಡ್ಸೋಕ್ಕೆ ಅಥವಾ ಇನ್ನೇನೋ ಮಾಡೋಕ್ಕೆ ಅವರು ಇವರಿಗೆ ಚಾಟಿ ಏಟುಗಳು ಬಿಡ್ತಾರೆ. ಬರೆಗಳ ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣದ ಸಲಾಕೆಗಳಿಂದ ಬರೆ ಎಳಿತಾರೆ, ತ್ರಿಶೂಲಗಳಿಂದ ಬರೆ ಎಳಿತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ದೆವ್ವ ಹಿಡಿದಿರಲ್ಲ, ಎಲ್ಲೋ ಪರ್ಸೆಂಟೇಜಲ್ಲಿ ಕಡಿಮೆ. ಆದರೆ ಇವರು ತಪ್ಪಾಗಿ ತಿಳ್ಕೊಂಡು ಎಲ್ಲರನ್ನೂ ತಗೊಂಡೋಗಿ ಅಲ್ಲಿ ಬರೆ ಹಾಕಿಸ್ತಾರೆ, ಚಾಟಿ ಏಟು ಹೊಡೆಸ್ತಾರೆ, ಇನ್ನೇನೇನೋ ಹಿಂಸೆ ಕೊಡಿಸ್ತಾರೆ. ಅದು ತಪ್ಪು. ಸರಿಯಾಗಿ ತಿಳ್ಕೊಬೇಕು. ಇವ್ರಿಗೆ ಮಾನಸಿಕ ರೋಗನ ಅಥವಾ ಯಾವುದೋ ಒಂದು ಕಾರಣದಿಂದ ಈ ರೀತಿ ಆಗಿದಾರ, ಖಿನ್ನತೆಗೆ ಒಳಗಾಗಿದಾರ, ಇದೆಲ್ಲ ತಿಳ್ಕೊಬೇಕು. ಅದೇ ನಿಜವಾಗ್ಲೂ ದುಷ್ಟಶಕ್ತಿ ಇವರಿಗೆ ಆಕ್ರಮಣ ಆಗಿದೆಯಾ, ನೆಗೆಟಿವ್ ಎನರ್ಜಿ ಯಾವುದಾದ್ರೂ, ಅದನ್ನು ಸರಿಯಾಗಿ ಪತ್ತೆ ಮಾಡಬೇಕು. ಆಮೇಲೆ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬೇಕು. ಅದು ಬಿಟ್ಟು ಪರ್ಸೆಂಟೇಜಲ್ಲಿ ಯಾರಿಗೋ 5% ದೆವ್ವ ಹಿಡಿದಿದ್ರೆ, ಕೆಟ್ಟ ಶಕ್ತಿಗಳು ಆಕ್ರಮಣ ಮಾಡಿದರೆ, ಇನ್ನು 95% ಅದು ಯಾವುದೂ ಇರಲ್ಲ. ಆದರೂ ಇವ್ರನ್ನೆಲ್ಲ ತಗೊಂಡಾಗ ಅವ್ರ ಮುಂದೆ ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಇವ್ರಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈ ರೀತಿ ದಯವಿಟ್ಟು ಮಾಡಬೇಡಿ. ಒಳ್ಳೆ ಯೋಗ್ಯ ಗುರುಗಳ ಹತ್ರ ತೋರಿಸಿ, ನಿಮಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆ, ಒಳ್ಳೆಯದಾಗಲಿ ನಿಮಗೆ, ಸದಾ ನಿಮ್ಗೆ ಒಳ್ಳೆಯದಾಗಲಿ. ದೈವ ಗುರು ಭಕ್ತಿ ನಿಮಗಿದ್ರೆ ನಿಮ್ಮ ಹತ್ರ ಯಾವ ಶಕ್ತಿಗಳು ಬರಲ್ಲ. ನಿಮ್ಮ ಹತ್ರ ಒಳ್ಳೆ ಗುಣ ಇದ್ದರೆ ನಿಮ್ಮ ಹತ್ರ ಯಾವ ಶಕ್ತಿಗಳು ಬರಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ. ದೈವಭಕ್ತಿ ಗುರುಭಕ್ತಿ ನಿಮ್ಮಲ್ಲಿ ಸದಾ ಇರಲಿ ಅಂತ ಹಾರೈಸ್ತಾ ನನ್ನ ಆಶೀರ್ವಾದ ನಿಮಗಿರಲಿ. ಸದಾ ದೈವ ಗುರು ಆಶೀರ್ವಾದ, ನಿಮ್ಮ ತಂದೆ ತಾಯಿ ಪೂರ್ವಿಕರ ಆಶೀರ್ವಾದ ನಿಮಗಿರಲಿ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.